ಹಾಯ್ ಎವ್ರಿವನ್, ಈ ಡಿಸೈನ್ಗೆ ನಾನು 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಹಾಗೆ ಈ ಡಿಸೈನ್ಗೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ಸೀರೆ ಫ್ರಂಟ್ ಏನಿದೆ ರೈಟ್ ಸೈಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇದಕ್ಕೆ ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ. ನಾನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ಗೆ ನಾನು 70.95 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 7 ಎಳೆ ದಾರ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 2 ಲಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಲಾಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಗೇನ್ 4 ಚೈನ್ 1 2 3 4 ಚೈನ್ ಮಾಡಿ ಮತ್ತೆ ನೀಡಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿ 4 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. 2 ಟೈಮ್ಸ್ 4 ಚೈನ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು 1 2 3 4 5 6 ಚೈನ್ ಮಾಡಿಕೊಂಡು ನಾವೇನು ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಮಾಡಿದ್ದೀವಲ್ಲ ಅದೇ ಓಲ್ಡ್ ಗ್ಯಾಪಿಗೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀವಿ. 6 ಚೈನ್ ಹಾಕ್ಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಬರುತ್ತೆ. ಓಕೆ, ಸರ್ಕಲ್ ಟೈಪ್ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ, ಸರ್ಕಲ್ ಟೈಪ್ ಬರುತ್ತೆ. 6 ಚೈನ್ ಆಗಿ ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ನಾವು ಉಲ್ಟಾ ತಿರುಗಿಸ್ಕೊಬೇಕು. ನಾನು ಹೇಳಿದ್ದೀನಿ, ಇಲ್ಲಿ ಗೋಲ್ಡನ್ ಕಲರ್ ಬಟ್ಟೆನಲ್ಲಿ ತೋರಿಸ್ತಾ ಇರೋದ್ರಿಂದ ನಿಮ್ಗೆ ಉಲ್ಟಾ ಯಾವುದು ಸೀದಾ ಯಾವುದು ಗೊತ್ತಾಗೋದಿಲ್ಲ. ಸೀರೆನಲ್ಲಿ ಹಾಕೊಳ್ಳುವಾಗ ಸೀರೆ ಉಲ್ಟಾದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಯೂಶ್ವಲ್ ಆಗಿ ನಾವು ಸೀರೆ ಫ್ರಂಟ್ ಸೈಡ್ ಏನಿರುತ್ತೆ ಅದ್ರ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಈ ಡಿಸೈನ್ಗೆ ಸೀರೆ ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ಟಾರ್ಟಿಂಗ್ 2 ಲಾಕ್ ಮಾಡಿ 4 ಚೈನ್ 2 ಟೈಮ್ಸ್ ಹಾಕಿದ್ದೀನಿ. 4 ಚೈನ್ ಸೆಕೆಂಡ್ ಟೈಮ್ ಆಗಿ ಲಾಕ್ ಆದಮೇಲೆ 6 ಚೈನ್ ಹಾಕಿ ಸೇಮ್ ಲಾಕಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡಿದ್ದಾದಮೇಲೆ ಈ ಡಿಸೈನ್ಗೆ ನಾವು ಈ 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆಟ್ ನಾನು ಎಷ್ಟು ಮಾಡ್ತೀನಿ ಅಂದರೆ 6 ಚೈನ್ ಹಾಕಿದ್ದೀನಲ್ವಾ, ಸೊ ನಾನು ಇಲ್ಲಿ 13 ಡಬಲ್ ಕ್ರೋಶೆಟ್ ಮಾಡ್ತೀನಿ. ಬೇಕಾದ್ರೆ ನಿಮಗೆ 11 ಕಂಪ್ಲೀಟ್ ಆಗುತ್ತೆ ಅಂದರೆ 11 ಆದರೂ ಮಾಡ್ಕೊಳ್ಳಿ, 13 ಆದರೂ ಮಾಡ್ಕೊಳ್ಳಿ. ಈ ಥರ 9 11 13 ಈ ಥರ ನಂಬರ್ಸಲ್ಲಿ ತಗೊಳ್ಳಿ, ಓಕೆನಾ. ನಾನಿಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇನು 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರ ತರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಇನ್ನು ಎರಡನೇ ಡಬಲ್ ಕ್ರೋಶೆಟ್. ಇದೇ ಥರ ಇಲ್ಲಿ ನಾನು ಈ 6 ಚೈನ್ ಗ್ಯಾಪ್ ಒಳಗಡೆ ಎಷ್ಟಾಗುತ್ತೆ ನೋಡ್ತೀನಿ. 11 ಆಗುತ್ತಾ 13 ಆಗುತ್ತಾ ಅಂತ ಹೇಳಿ. ಮೇ ಬಿ 13 ಆಗ್ಬೋದು. 13 ಆದರೆ 13 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಈಗ 4th ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. 4 5 ಒಂದು ನಿಮಿಷ 1 2 3 4 ಆಗಿದೆ. 5 6 7 ಆರಾಮಾಗಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ಇದೆ ಇದು ಡಿಸೈನು. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ ಇದು. 8th 1 9th 1 ಇದನ್ನೆಲ್ಲ ಸೆಮಿ ಬ್ರೈಡಲ್ ಸೀರೆಗಳಿಗೆಲ್ಲನೂ ಹಾಕೋಬೋದು. ಇವನ್ ಬ್ರೈಡಲ್ ಬೇಕು ಅಂದರೂ ಕೂಡ ಈ ಥರ ಸಿಂಪಲ್ ಆಗಿರೋದು ಅವ್ರಿಗೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ. ಬರೀ ಯಾವ ಸೀರೆಗಳಿಗೆ ಬರೀ ಒಂದು ಸಿಂಗಲ್ ಕಲರ್ ಡಬಲ್ ಕಲರ್ ಇರುತ್ತಲ್ವ ಅಂಥ ಸೀರೆಗಳಿಗೆಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಎಷ್ಟು ಡಬಲ್ ಕ್ರೋಶೆಟ್ ಆಗಿದೆ ನೋಡೋಣ ಇರಿ.
1 2 3 4 5 6 7 8 9 10 10 ಆಗಿದೆ. 11th one, ಈಗ 12th one, ನೆಕ್ಸ್ಟ್ 13 ಡಬಲ್ ಕ್ರೋಶೆಟ್. 13 ಪರ್ಫೆಕ್ಟಾಗಿ ಆಗುತ್ತೆ ಅಲ್ವಾ, ತುಂಬ ಜಾಸ್ತಿನೂ ಆಗಲ್ಲ ಕಡಿಮೆ ಕೂಡ ಆಗೋದಿಲ್ಲ. ಇಲ್ಲಿ ನಾನು 13 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ ನೋಡಿ. 6 ಚೈನ್ ಗ್ಯಾಪ್ ಒಳಗಡೆ 13 ಡಬಲ್ ಕ್ರೋಶೆಟ್ ಆಗಿದೆ. ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 6 ಚೈನ್ ಆದಮೇಲೆ ಇಲ್ಲಿ 4 ಚೈನ್ ಮಾಡಿರ್ತೀವಲ್ಲ, ಆ 4 ಚೈನ್ ಆದಮೇಲೆ ಏನು ಲಾಕ್ ಇದೆ ಆ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಓಕೆ, ಈ ಥರ ಸರ್ಕಲ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸರ್ಕಲ್. 6 ಚೈನ್ ಇವಾಗ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಓಕೆ, ಸೀದಾ ಮಾಡಿಕೊಂಡು ನಾವಿಲ್ಲಿ 13 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡಿದ್ದೀವಲ್ವ, ಸ್ಟಾರ್ಟಿಂಗ್ 6 ಡಬಲ್ ಕ್ರೋಶೆಟ್ಗಳಿಗೆ ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಒಂದೊಂದು ಕಂಬದ ಮೇಲ್ಗಡೆನೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನೋಡಿ, ಫಸ್ಟ್ ಡಬಲ್ ಕ್ರೋಶೆಟ್ ಹೋಲ್ ಕಾಣಿಸ್ತಿದೆ ಅಲ್ಲ ಮೇಲ್ಗಡೆ, ಅದ್ರ ಒಳಗಡೆ ಪ್ರಿಕ್ ಮಾಡಿ ದಾರ ತಡ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ, ಆ 3 ಲೂಪ್ಸ್ನೂ ಸಹ 1 ಲೂಪ್ ಮಾಡ್ತೀನಿ. 3 ಲೂಪ್ಸ್ನು 1 ಲೂಪ್ ಯಾವಾಗ ಮಾಡ್ತೀವಿ ಅಲ್ವಾ ಆವಾಗ ಹಾಫ್ ಡಬಲ್ ಕ್ರೋಶೆಟ್ ಅಂತ ಆಗುತ್ತೆ. ಒಂದಾಯಿತು. ಸೆಕೆಂಡ್ ಡಬಲ್ ಕ್ರೋಶೆಟ್ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶೆಟ್, ನೋಡಿ ಎರಡನೇ ಹಾಫ್ ಡಬಲ್ ಕ್ರೋಶೆಟ್. ಈಗ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್, ಆ್ಯಂಡ್ ಈಗ 4th ಒನ್. ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆಟ್ ಮಾತ್ರ ಮಾಡ್ಕೊಳ್ಳಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. 5th ಒನ್, ನೆಕ್ಸ್ಟ್ 6th ಒನ್. ನೋಡಿ ಇಲ್ಲಿ ಈಗ 6 ಹಾಫ್ ಡಬಲ್ ಕ್ರೋಶೆಟ್ ಆಯ್ತಲ್ವಾ. ನೀವು ಬೇಕು ಅಂದರೆ ಹಾಫ್ ಡಬಲ್ ಕ್ರೋಶೆಟ್ ಜಾಗದಲ್ಲಿ ಬರೀ ಲಾಕ್ಸ್ ಕೂಡ ಮಾಡ್ಕೊಳ್ತಾ ಹೋಗ್ಬೋದು, ಬರೀ ನಾಟ್ಸ್ ಕೂಡ. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲ್ಗಡೆ ಮಾಡಿಕೊಂಡು ಒಂದು 3 mm ಮೆಟಲ್ ಬೀಡನ್ನ ತಗೊಳ್ತಾ ಇದ್ದೀನಿ. ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನಾನು ಈ ಮೆಟಲ್ ಬೀಡ್ ಯೂಸ್ ಮಾಡ್ತಾ ಇರೋದಕ್ಕೆ 7 ನಂಬರ್ ಯೂಸ್ ಮಾಡಿದ್ದೆ ಅಲ್ವಾ ಇಲ್ಲಿ ಕ್ರೋಶಾ ಮಾಡುವಾಗ. ಈ ಬೀಡ್ ಇನ್ಸರ್ಟ್ ಮಾಡುವಾಗ ನಾನು 14 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈಗ 14 ನಂಬರ್ ನೀಡಲ್ನ ತೆಗೆದಿಟ್ಟು ಅಗೇನ್ ನಾನು 7 ನಂಬರ್ ನೀಡಲ್ನೇ ಯೂಸ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡುವಾಗ ಮಾತ್ರ 14 ನಂಬರ್ ಯೂಸ್ ಮಾಡಿಕೊಂಡೆ. ಬೀಡ್ ಇನ್ಸರ್ಟ್ ಆದಮೇಲೆ ನಾನು ಏನು ಇಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಏನಿದೆ ಅಲ್ಲಿಗೆ ನಾರ್ಮಲಾಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತೀನಿ. ಓಕೆ, ಇವಾಗ ಹಾಗೇನು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಬೀಡ್ ಆಯಿತು. ಮತ್ತು ಇನ್ನು 6 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಐ ಹೋಪ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇರೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಎಲ್ಲಾದರೂ ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಕೂಡ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಈಸಿ ಇದೆ ಈ ಡಿಸೈನು, ಎಲ್ಲೂ ಕನ್ಫ್ಯೂಷನ್ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆ್ಯಂಡ್ ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ ಆಗಿರುತ್ತೆ ಇದು. ನೋಡಿ ಈ ಥರ ಹಾಫ್ ಡಬಲ್ ಕ್ರೋಶೆಟ್ಗಳ ಮೇಲ್ಗಡೆನೆ ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಅಂದರೆ ತುಂಬ ಈಸಿ ಇದೆ ಡಿಸೈನ್ಗಳು. ನೀವು ಯಾವ ಥರ ಕಾನ್ಸಂಟ್ರೇಟ್ ಮಾಡಿ ಕಲಿತೀರೋ ಆ ಥರ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಗಳು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಏನು ಮಾಡಿದ್ವಿ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿಗೇ ಒಂದು ಲಾಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಡಿಸೈನ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಆದಮೇಲೆ ಅಗೇನ್ 4 ಚೈನ್ ಮಾಡ್ಕೋಬೇಕು. 1
2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಆದಮೇಲೆ ಈಗ 6 ಚೈನ್ ಮಾಡ್ಕೋಬೇಕು. ಓಕೆನಾ? 6 ಚೈನ್ 1 2 3 4 5 6 ಚೈನ್ ಮಾಡಿ ಈಗ ಏನು 6 ಚೈನ್ ಲಾಕ್ ಮಾಡಿ 6 ಚೈನ್ ಮಾಡಿದ್ವಲ್ವ ಅದೇ ಲಾಕಿಗೆ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ಯಾವ ಥರ ಕಂಪ್ಲೀಟ್ ಮಾಡ್ಕೊತಾ ಹೋದ್ವಿ ಅದೇ ಥರ ಇಲ್ಲೂ ಕೂಡ ಕಂಟಿನ್ಯೂಷನ್. ಇವಾಗ ಲಾಕ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಮಾಡಿಕೊಂಡು ಮತ್ತೆ ಇಲ್ಲೇನು 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಹೋಲು ಕಾಣಿಸ್ತಿದೆ ಅಲ್ವಾ ಸರ್ಕಲ್, ಇದ್ರೊಳಗಡೆಗೆ 13 ಡಬಲ್ ಕ್ರೋಶೆಟ್ ಮಾಡಬೇಕು. ಯಾಕೆಂದರೆ ಇಲ್ಲಿ ನಾವು 13 ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ, ಸೊ ಇಲ್ಲೂ ಕೂಡ ಅದಕ್ಕೆ 13 ಡಬಲ್ ಕ್ರೋಶೆಟ್ಗಳನ್ನೇ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲರೂ ಕ್ರೋಶಾ ಕಲಿತಾ ಇರೋರಿಗೆ ಡಬಲ್ ಕ್ರೋಶೆಟ್ ಅಂದರೆ ಏನು, ಟ್ರಿಪಲ್ ಕ್ರೋಶೆಟ್ ಅಂದರೆ ಏನು ಅಂತೆಲ್ಲ ಗೊತ್ತಿರುತ್ತೆ. ಸೊ ಮತ್ತೆ ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಡಬಲ್ ಕ್ರೋಶೆಟ್ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತೆ 2 ಲೂಪ್ 1 ಮಾಡ್ತೀನಿ. 2 ಡಬಲ್ ಕ್ರೋಶೆಟ್ ಆಯಿತು. ಇದು 3ನೇ ಡಬಲ್ ಕ್ರೋಶೆಟ್, 3rd one, 4th one, 5th one, 6th one, 7th one, 8th one, 9th one, 10th one, 11th one, 12th ಮತ್ತು ನೆಕ್ಸ್ಟ್ 13th ಡಬಲ್ ಕ್ರೋಶೆಟ್. ಸೊ ಟೋಟಲ್ ಆಗಿ ಇಲ್ಲಿ ನಾನು 13 ಡಬಲ್ ಕ್ರೋಶೆಟ್ಗಳನ್ನ ಮಾಡಿಕೊಂಡೆ. 13 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನಾನು ನೋಡಿ ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಏನಿದೆ ಅಲ್ವಾ, ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಓಕೆ, ಅದೇ ಲಾಕಿಗೆ ಒಂದು ಲಾಕ್ ಮಾಡಿ ಈಗ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಏನು ಡಬಲ್ ಕ್ರೋಶೆಟ್ಗಳಿದೆ ಅದ್ರ ಮೇಲ್ಗಡೆ ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇನು ಫಸ್ಟು ಡಬಲ್ ಕ್ರೋಶೆಟ್ ಮೇಲ್ಗಡೆ ಹೋಲ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಪ್ರಿಕ್ ಮಾಡಿ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ, 3 ಲೂಪ್ನು ಸಹ 1 ಲೂಪ್ ಮಾಡ್ತೀನಿ. ಒಂದು ಹಾಫ್ ಡಬಲ್ ಕ್ರೋಶೆಟ್, ಹಾಗೆ ನೆಕ್ಸ್ಟ್ ಒನ್ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಟ್, ಮತ್ತು ಈಗ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆಟ್ಗೆ ಒಂದು ಡಬಲ್ ಕ್ರೋಶೆಟ್, 3rd ಒನ್ ಒಂದು ಡಬಲ್ ಕ್ರೋಶೆಟ್ ಹಾಫ್ ಡಬಲ್ ಕ್ರೋಶೆಟ್, ಮತ್ತು 4th ಒನ್ ಮತ್ತು ಹಾಫ್ ಡಬಲ್ ಕ್ರೋಶೆಟ್, ಮತ್ತು 5th ಒನ್ ಒಂದು ಹಾಫ್ ಡಬಲ್ ಕ್ರೋಶೆಟ್, ಮತ್ತು 6th ಡಬಲ್ ಕ್ರೋಶೆಟ್ ಒಳಗಡೆ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆಟ್. 6 ಹಾಫ್ ಡಬಲ್ ಕ್ರೋಶೆಟ್ ಮಾಡಾದಮೇಲೆ ದಾರಾನ ಮೇಲ್ಗಡೆ ಮಾಡಿಕೊಂಡು 7 ನಂಬರ್ ನೀಡಲ್ನ ತೆಗೆದುಬಿಡ್ತೀನಿ. 14 ನಂಬರ್ ನೀಡಲ್ನ ತಗೊಳ್ತೀನಿ ನಾನಿಲ್ಲಿ. ಈಗ ದಾರಾನ ಮೇಲ್ಗಡೆ ಮಾಡಿರ್ತೀವಲ್ಲ, ಈಗ ಬೀಡ್ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಬೀಡ್ ಲಾಕ್ ಮಾಡ್ದೇನೆ ಮತ್ತೆ ನೆಕ್ಸ್ಟ್ 6 ಡಬಲ್ ಕ್ರೋಶೆಟ್ ಮೇಲ್ಗಡೆ
ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಡಿಸೈನ್ ತುಂಬ ಈಸಿ ಇದೆ ಆ್ಯಂಡ್ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದೇ ಕಲರ್ ಇಲ್ಲ ಬರೀ 2 ಕಲರ್ ಸೀರೆಗಳಿರುತ್ತಲ್ಲ ಅದಕ್ಕೆಲ್ಲ ಇಂಥ ಡಿಸೈನ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಕುಚ್ಚು ಬೇಕಾದ್ರೆ ನೀವು ಒಂದೇ ಕಲರ್ ಕೂಡ ಹಾಕೋಬೋದು, ಇಲ್ಲಾಂದರೆ 2 ಕಲರ್ ಸೀರೆ ಇದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಮಾತ್ರ ಒಂದು ಕಲರ್ ಹಾಕ್ಕೊಂಡು ಈ ಥರ ಡಿಸೈನ್ಗಳನ್ನ ಮಾತ್ರ ಇನ್ನೊಂದು ಕಲರಲ್ಲಿ ಹಾಕೋಬೋದು. ಒಂದು ನಿಮಿಷ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಯಾರಿಗೆಲ್ಲ ಕ್ರೋಶಾ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅನ್ನೋರು ಬೇಕಾದ್ರೆ ನಾವು ಕ್ಲಾಸಸ್ ಕೂಡ ಮಾಡ್ತೀವಿ, ಕ್ಲಾಸಸ್ಗೂ ಜಾಯಿನ್ ಆಗ್ಬೋದು. ಡಿಸ್ಪ್ಲೇ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನೋಡಿ. 6 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 4 ಚೈನ್ ಆದಮೇಲೆ ಏನು ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಬೇರೆ ಕಲರ್ ಬೇರೆ ಬಟ್ಟೆನ ತೋರಿಸ್ತಾ ಇದ್ದೀನಿ, ನೀವು ಸೀರೆನಲ್ಲಿ ಹಾಕಿ ಟ್ರೈ ಮಾಡಿ. ಫ್ರೆಶರ್ ಯಾರಾದರೂ ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀರಾ ಅನ್ನೋರು ಬೇಕಾದರೆ ಯಾವುದಾದ್ರು ಬೇರೆ ಫಾಲಲ್ಲಿ ಇಲ್ಲ ಯಾವುದಾದ್ರು ಕರ್ಚೀಫಲ್ಲಿ ಈ ಥರದ್ರಲ್ಲೆಲ್ಲ ಹಾಕೋಬೋದು. ಇಲ್ಲ ಅಂದರೆ ಈ ಥರ ಗೋಲ್ಡ್ ರೋಲ್ಗಳು ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ನೀವುಗಳು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ನೋಡಿ ಈ ಥರ ಬಂದಿದೆ. ಆ್ಯಂಡ್ ಫಿನಿಶಿಂಗಲ್ಲಿ ಲಾಸ್ಟಲ್ಲಿ ಇಲ್ಲೇನು ನಾನು ದಾರ ಕಟ್ ಮಾಡಿದ್ದೀನಿ ಇಲ್ಲಿಗೆ ಟ್ರಿಮ್ ಮಾಡಿಕೊಂಡು ಹಿಂದ್ಗಡೆ ಏನು ಇಲ್ಲಿ 4 ಚೈನ್ ಇದೆಯಲ್ಲ ಇದ್ರ ಪಕ್ಕದಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಆ್ಯಂಡ್ ನೀವು ಕುಚ್ಚು ಕಟ್ಟಿದಾಗ ಅದು ಕಾಣೋದಿಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ನೋಡಿ ಈ ಥರ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಇದಕ್ಕೆ 100 ಎಳೆ ಕುಚ್ಚು ಕೂಡ ಕಟ್ಟಿದ್ದೀನಿ. ನಿಮ್ಗೆ ಬೇಕು ಅಂದರೆ ಜಾಸ್ತಿ ಕೂಡ ಕಟ್ಕೋಬೋದು. ನಾನು ಯೂಶ್ವಲಾಗಿ 150 ಎಳೆ ಕಟ್ಕೊತಿದ್ದೆ, ಬಟ್ ಇದರಲ್ಲಿ ಬರೀ 100 ಎಳೆ ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಡಿಸೈನ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಕುಚ್ಚು ಬೇಕಾದ್ರೆ ನೀವು ಬೇರೆ ಕಲರ್ ಸೀರೆದಲ್ಲಿ ಏನಾದರೂ 3-4 ಕಲರ್ ಇದ್ದರೆ ಕುಚ್ಚು ಕಲರ್ನ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಕಲರ್ ಹಾಕ್ಕೊಂಡು ಡಿಸೈನ್ ಒಂದೇ ಕಲರ್ ಕೂಡ ಮಾಡ್ಕೋಬೋದು. ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.